ನಾರಾಯಣಮ್ಮ, ನೀ ನಿಜವಾಗ್ಲೂ ನನ್ನ ಮಗಳನ್ನ ನನಗೆ ಒಪ್ಸಿದ್ರೆ ನಿನ್ನ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ಅಯ್ಯೋ ಬೇಡ ಯಜಮಾನ್ರೆ, ಈ ಜನ್ಮದಲ್ಲಿ ಮರೆಯಲ್ಲ ಅಮ್ಮ. ನಿಮ್ ಮಗಳನ್ನ ನಿಮ್ಗೊಪ್ಸೋದು ನನ್ ಕರ್ತವ್ಯ ಯಜಮಾನ್ರೆ. ಖಂಡಿತ ಒಪ್ಪಿಸ್ತೇನೆ. ನನ್ನ ಮಗಳು ಬಂದ್ಬಿಡ್ತಾಳೆ. ಕಲ್ಯಾಣಿ ಬಂದರೆ ಎಲ್ರಿಗಿಂತ ಜಾಸ್ತಿ ನನಗೆ ಖುಷಿ ಆಗೋದು. ಅವಳು ಹೇಗಿದ್ದಾಳೆ ಅಂತ ಗೊತ್ತಿಲ್ಲದೇ ಪ್ರೀತಿಸಿದ್ದೀನಲ್ವಾ. ಫಸ್ಟ್ ಟೈಮ್ ಅವಳು ಹೇಗಿದ್ದಾಳೆ ಅಂತ ನೋಡ್ಬೋದು ನಾನು. ಪೃಥ್ವಿ, ಕಲ್ಯಾಣಿ ಇನ್ 2 ದಿನದಲ್ಲಿ ನಮ್ಮನೆಗೆ ಬರ್ತಿದ್ದಾಳೆ. ಹೌದು ರಾಜಮಾತೆ. ನಿನ್ನ ಪೂಜೆ ನಮ್ಮ ಕಣ್ಣೀರು ಆ ದೇವ್ರ ಹತ್ರ ಸೇರಿದೆ ಅನ್ಸುತ್ತೆ. ನಾರಾಯಣಮ್ಮನ ರೂಪದಲ್ಲಿ ಆ ದೇವ್ರೇ ಬಂದು ಹೇಳ್ದ ಹಾಗಿದೆ ನನಗೆ. ನನ್ನ ಕಲ್ಯಾಣಿ ಶಿವದೇವ, ಶಿವದೇವ, ಇಷ್ಟು ವರ್ಷಗಳ ನಿರೀಕ್ಷೆಗೆ ಇವಾಗ ಪ್ರತಿಫಲ ಸಿಗ್ತಿದೆ. ಕಲ್ಯಾಣಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ನಮ್ಮ ಮುಂದೆ ಬಂದಾಗ ನಿನ್ನನ್ನ ನನ್ನನ್ನ ನೋಡಿ ಹೇಗ್ ಫೀಲ್ ಆಗ್ತಾಳೆ ಅನ್ನೋ ವಿಷಯಗಳನ್ನ ನೆನ್ಸ್ಕೊಳ್ತಾ ಇದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಶಿವದೇವ, ಇಷ್ಟು ದಿವಸ ನಿರೀಕ್ಷೆ ಮಾಡಿದ್ದೆ ಒಂಥರ ಆದ್ರೆ ಈ 2 ದಿನ ಕಾಯೋದು ನನ್ನ ಮನ್ಸಿಗಿನ್ನೂ ಭಾರ ಅನ್ನಿಸ್ತಾ ಇದೆ. ಕಂದ, ಶಿವ. ಹೌದಮ್ಮ, ನನ್ನ ಕಲ್ಯಾಣಿ ಬಂದ್ಬಿಡ್ತಾಳೆ. ಹೌದು ಕಂದ, ಹೌದು. ಬಾ ಬಾ ಬಾ. ಇಷ್ಟು ದಿನ ನಮಗೆ ಗೊತ್ತಿರೋ ಸತ್ಯ ಇನ್ನು2 ದಿನದಲ್ಲಿ ದೊಡ್ಡಮ್ಮನಿಗೆ ಗೊತ್ತಾಗ್ತಿದೆ. ಅದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಕಾವೇರಿನೇ ಕಲ್ಯಾಣಿ ಅಂತ ತಿಳ್ಕೊಳ್ಳೋದಿಕ್ಕೆ ಏನೋ ಸಾಕ್ಷಿ ಇರ್ಬೇಕು. ಅದನ್ನ ತಗೊಂಡ್ ಬರೋದಿಕ್ಕೆ 2 ದಿನ ಟೈಮ್ ಕೇಳಿದಾಳೆ. ಅಷ್ಟಕ್ಕೂ ನಾರಾಯಣಮ್ಮ ಈ 2 ದಿನದಲ್ಲಿ ಏನ್ ಮಾಡ್ತಾಳೆ ಅಂತ ತಿಳ್ಕೋಬೇಕು ಡ್ಯಾಡಿ. ಕಮಲಿ, ನಮ್ಮ ಮಗಳು ಬದುಕಿದಾಳಂತೆ. ನಮ್ಮ ಪ್ರೀತಿಗೆ ಪ್ರತಿರೂಪವಾಗಿ ಉಳಿದಿದ್ದು ನಮ್ಮ ಮಗಳು ಮಾತ್ರನೇ. 2 ದಿನದಲ್ಲಿ ನಮ್ಮ ಮನೆಗೆ ಬರ್ತಿದ್ದಾಳೆ. ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗಕ್ ಬಿಡಲ್ಲ. ನಮ್ಮ ಮಗಳು ನಿನ್ ಥರ ಇದ್ದಾಳ, ನನ್ನ ಥರ ಇರ್ತಾಳ? ನೀನು ನನ್ನಿಂದ ದೂರ ಆಗಿದೆಯಲ್ಲ, ಅದಕ್ಕೆ ಕಲ್ಯಾಣಿ ನಿನ್ ಥರನೇ ಇರ್ತಾಳೆ. ಯಾಕಂದ್ರೆ ನಾನು ನಿನ್ನನ್ನು ಕಲ್ಯಾಣಿಯಲ್ಲಿ ನೋಡ್ಬೇಕಲ್ವಾ? ನನ್ನ ಕಲ್ಯಾಣಿ ಬರ್ತಾಳೆ. ನನ್ನ ಕಮಲಿ ನನ್ನ ಹತ್ರ ಬರ್ತಾಳೆ. ಕಮಲಿ. ಅಮ್ಮ, ಈ ರಾಜವಂಶ ವಾರಸ್ದಾರಳು ಎಲ್ಲಿದ್ದಾರೆ ಅಂತ ಗೊತ್ತಿದ್ರೂನು ನನಗ್ಯಾಕಮ್ಮ ಹೇಳಿಲ್ಲ? ನಿನಗೆ ಹೇಳಿದ್ರೆ ಎಲ್ಲಿ ನನ್ನನ್ನ ಬಿಟ್ಟು ಹೊರಟೋಗ್ತೀಯೋ ಅಂತ ಭಯದಿಂದ ಹೇಳಲಿಲ್ಲ ಅಮ್ಮ. ಅಮ್ಮ, ನಿನ್ನನ್ನೇ ಕೇಳ್ತಿರೋದು, ಹೇಳು. ಕಾವೇರಿ, ಅದೊಂದು ದೊಡ್ಡ ರಹಸ್ಯ. ಈ ಮನೆ ವಾರಸ್ದಾರಳನ್ನ ಹುಟ್ಟದಾಗಿಂದ ಕೆಲವು ದುಷ್ಟ ಜನರು ಸಾಯಿಸಕ್ ನೋಡ್ತಿದ್ದಾರೆ. ನಾನಿಲ್ಲ ಅಂತಿದ್ರೆ ಸಾಯಿಸ್ಬಿಡ್ತಿದ್ರು. ಅಷ್ಟು ಅಪಾಯದಲ್ಲಿದ್ದ ಮಗು ಬಗ್ಗೆ ಯಾರಿಗ್ ಗೊತ್ತಾದ್ರೂ ಇವ್ರ ಬಾಯಿಂದ ಅವ್ರ ಬಾಯಿಂದ ಆ ದುಷ್ಟರಿಗೆ ವಿಷಯ ಗೊತ್ತಾಗತ್ತೆ ಅಂತ ಆ ನಿಜಾನ ನನ್ನ ಹೊಟ್ಟೆಲ್ಲೇ ಬಚ್ಚಿಟ್ಕೊಂಡೆ. ಅಷ್ಟೇ ಬಿಟ್ಟು ನಿನಗೆ ಗೊತ್ತಾಗ್ಬಾರ್ದು ಅಂತ ಅಲ್ಲಮ್ಮ. ಅಮ್ಮ,
ಇವಾಗ ಹೇಳಿದ್ರು ಕಲ್ಯಾಣಿ ಪ್ರಾಣಕ್ಕೆ ಅಪಾಯನೇ ಅಲ್ವಾ? ಆದ್ರೆ ಇವಾಗ ಯಾಕೆ ಹೇಳ್ಬೇಕು ಅಂತಿದ್ಯಾ? ನನಗೇನಾದ್ರೂ ಆದ್ರೆ ಆ ನಿಜ ನನ್ ಜೊತೆಲೆ ಸಮಾಧಿ ಆಗೋಗತ್ತೆ. ಯಜಮಾನ್ರಿಗೆ ಅಮ್ಮವ್ರಿಗೆ ಏನಾದ್ರೂ ಆದ್ರೆ ಆ ನಿಜ ಗೊತ್ತಾಗೇನೋ ಪ್ರಯೋಜನ ಇಲ್ಲ. ಅದಕ್ಕೆ ಈ ಮನೆ ವಾರಸ್ದಾರಳನ್ನ ಈಗ ಒಪ್ಸೋದೇನೆ ನನ್ಗೆ ಸರಿ ಅಂತ ಅನ್ನಿಸ್ತು ಕಾವೇರಿ. ಕಾವೇರಿ, ಇನ್ನೊಂದು ವಿಷಯ, ಅಮ್ಮವರು ಸಾಯ್ಲಿಲ್ಲ, ಅವ್ರನ್ನ ಸಾಯಿಸ್ಬಿಟ್ರು. ಸಾಯಿಸದ್ರಾ? ಅದಕ್ಕೆ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಅಮ್ಮ ಇದೆಲ್ಲ ಗೊತ್ತಿದ್ರು ನನಗೆ ಯಾಕಮ್ಮ ಹೇಳಿಲ್ಲ? ಭಯ ಕಾವೇರಿ, ನಿನ್ನ ಎಲ್ಲಿ ಸಾಯಿಸ್ಬಿಡ್ತಾರೋ ಅನ್ನೋ ಭಯ. ನನ್ನನ್ನ ಯಾಕಮ್ಮ ಸಾಯಿಸ್ತಾರೆ? ಅಮ್ಮ ನಾನು ನಿನ್ನನ್ನೇ ಕೇಳ್ತಿರೋದು. ಯಾಕೆ ನನ್ನ ಹತ್ರ ಹೇಳಿಲ್ಲ? ಅಮ್ಮ ಹೇಳಮ್ಮ. ಅದೇ ಕಾವೇರಿ, ನಾನು ಕಲ್ಯಾಣಿ ಬಗ್ಗೆ ರಾಜಮಹಲಲ್ಲಿ ನಿಜ ಹೇಳ್ತೀನಿ ಅಂತಂದ್ರೆ ನನ್ನನ್ ಭಯ ಪಡಿಸೋದಕ್ಕೆ ನನಗ್ ಸಂಬಂಧಪಟ್ಟವ್ರನ್ನ ಸಾಯಿಸ್ಬಿಡ್ಬೇಕು ಅನ್ಕೋತಾರಲ್ಲ, ಹಾಗೆ ನಿನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ನಾನ್ ಭಯ ಪಟ್ಟೆ. ಸರಿ ಅಮ್ಮ, ಇವಾಗ ಅದೆಲ್ಲ ಬಿಡು. ನೀನ್ ಇವಾಗ ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ತಿದ್ಯಾ? ಕಾವೇರಿ, ನನ್ನ ಹೊಟ್ಟೆಲಿದ್ದ ನಿಜ ಆಚೆ ಬಿದ್ದಿದೆ ಅಂದ್ರೆ ಆ ಹುಡುಗಿಗೆ ಅಪಾಯ ಆಗತ್ತೆ ಅನ್ನೋದು ಅರ್ಥ ಆಗ್ತಿದೆ. ಅಮ್ಮ ಅವ್ರಿಗೆ ತೋರಿಸ್ಬೇಕಾಗಿರೋ ಸಾಕ್ಷ್ಯಾಧಾರಗಳು ನಮ್ಮೂರಲ್ಲೇ ಇದೆ. ಈಗ ಸಾಕ್ಷ್ಯಾಧಾರಗಳನ್ನ ದೊಡ್ಡಮ್ಮವ್ರಿಗೆ ತಗೊಂಬಂದ್ ತೋರಿಸಿದ್ರೆ ಆಗ ನಾನು ಹೇಳಿದ್ದು ನಿಜ ಅಂತ ಒಪ್ಕೋತಾರೆ. ಅದಕ್ಕೆ ಅದನ್ನ ತಗೊಂಡ್ ಬರೋದಕ್ಕಿಂತ ಹೋಗ್ತಾ ಇದ್ದೀನಿ. ಈಗ ಹೋದ್ರೆ ನಾನ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಅಂದ್ರೆ ಕಾವೇರಿನೇ ಕಲ್ಯಾಣಿ ಅಂತ ನಿರೂಪಿಸೋದಿಕ್ಕೆ ಇರೋ ಸಾಕ್ಷಿ ಅವ್ರ ಮನೆಯಲ್ಲಿ ಇದೆ ಅಂತಾಯ್ತು. ಆ ಸಾಕ್ಷಿ ನಾರಾಯಣಮ್ಮಂಗೆ ಸಿಗ್ದೇ ಇರೋ ತರ ಮಾಡಿದ್ರೆ ಕಾವೇರಿನೇ ಕಲ್ಯಾಣಿ ಅಂತ ನಿರೂಪಿಸೋದಿಕ್ಕೆ ಆಗಲ್ಲ. ನಾರಾಯಣಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ಸಾಕ್ಷಿನ ನಾನ್ ತಗೋಬೇಕು. ಕಾವೇರಿ, ಈ ಪ್ರಯಾಣದಲ್ಲಿ ನನಗೇನ್ ಬೇಕಾದ್ರೂ ಆಗ್ಬಹುದು. ನನಗೇನೇ ಆದ್ರೂ ಈ ಮನೆ ವಾರಸ್ದಾರಳನ್ನ ಅವರಿಗೆ ಸಾಕ್ಷ್ಯಾಧಾರಗಳ ಜೊತೆ ಒಪ್ಪಿಸ್ಬೇಕು. ಅಮ್ಮ, ಒಂದು ವೇಳೆ ನನಗೇನಾದ್ರೂ ಆದ್ರೆ ಆ ಜವಾಬ್ದಾರಿನ ನೀನ್ ತಗೋಬೇಕು. ಅಮ್ಮ, ನಿನಗೇನಮ್ಮ ಆಗತ್ತೆ? ಅದು ಅಲ್ದೆ ನೀನೊಬ್ಳೇ ಹೋಗೋದೇನು ಬೇಕಾಗಿಲ್ಲ. ಅಜ್ಜಿಗೆ ಹೇಳಿದ್ರೆ ವಕೀಲ್ ಸಾಹೇಬ್ರನ್ನ ನಿನ್ ಜೊತೆ ಕಳಿಸ್ತಾರೆ. ಅದು ಬೇಡ ಅಂದ್ರೆ ನಾನೇ ನಿನ್ ಜೊತೆ ಬರ್ತೀನಮ್ಮ. ನೀನ್ ಒಂಟಿಯಾಗಿ ಹೋಗ್ಬೇಡ ಅಮ್ಮ. ಕಾವೇರಿ, ಈ ಮನೆ ವಾರಸ್ದಾರಳು ಬದುಕಿದಾಳೆ ಅಂತ ಗೊತ್ತಾದ್ರೆ ಆ ಹುಡುಗಿಗೆ ಎಷ್ಟು ಅಪಾಯ ಇದೆಯೋ ಈ ಮನೆಯವ್ರಿಗೂ ಕೂಡ ಅಷ್ಟೇ ಅಪಾಯ ಇದೆಯಮ್ಮ. ಈಗ ನೀನ್ ನನ್ ಜೊತೆ ಬರೋದಕ್ಕಿಂತ ಇಲ್ಲಿರೋದೇ ತುಂಬಾ ಮುಖ್ಯ. ನನ್ಗೇನು ಆಗಲ್ಲ ಕಾವೇರಿ, ನನಗೇನು ಆಗಲ್ಲ. ಹುಷಾರು ಕಾವೇರಿ. ನೀನು ಕೂಡ ಹುಷಾರಮ್ಮ. ನಮ್ಮಮ್ಮನ್ಗೇನೂ ಆಗ್ಬಾರ್ದು. ಈ ಮನೇಲೇನೋ ತೊಂದರೆ ಇದೆ. ಈ ಮನೆಯವ್ರನ್ನ ಕಾಪಾಡಬೇಕು. ಡ್ಯಾಡಿ, ಮಮ್ಮಿ, ಏನ್ ಮಯೂರಿ, ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ? ಕಾವೇರಿನೇ ಕಲ್ಯಾಣಿ ಅಂತ ನಿರೂಪಿಸೋದಿಕ್ಕೆ ನಾರಾಯಣ ಮಾತ್ರ ಏನೋ ಸಾಕ್ಷಿ ಇದೆಯಂತೆ. ಮಯೂರಿ, ಏನ್ ಮಾತಾಡ್ತಿದ್ಯಾ? ಹೌದು ಡ್ಯಾಡಿ, ಈಗ ತಾನೇ ನಾರಾಯಣಮ್ಮ ಮಾತಾಡಿದ್ ಕೇಳಿಸ್ಕೊಂಡೆ. ಅಷ್ಟೇ ಅಲ್ಲ ಡ್ಯಾಡಿ, ಆ ಸಾಕ್ಷಿನ ತಗೊಂಡ್ ಬಂದು ಅಜ್ಜಿಗ್ ತೋರಿಸಿ ಕಾವೇರಿನೇ ಕಲ್ಯಾಣಿ ಅಂತ ನಿರೂಪಿಸ್ತಾಳಂತೆ. ಆ ಸಾಕ್ಷಿನ ತಗೊಂಡ್ ಬರೋದಿಕ್ಕೆ ನಾರಾಯಣಮ್ಮ ಈಗ ತಾನೇ ಹೋದ್ಲು ಡ್ಯಾಡಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಸಾಕ್ಷಿನ ತಗೊಂಡ್ ಬರ್ತಾಳಂತೆ. ನಾರಾಯಣಮ್ಮ ಆಧಾರನ ತಗೊಂಡ್ ಬಂದ್ರೆ ನಾವ್ ಅನ್ಕೊಳ್ದೇ ಇರೋಷ್ಟು ನಷ್ಟ ಅನುಭವಿಸ್ಬೇಕಾಗತ್ತೆ. ಇಲ್ಲಿಂದ ಹೊರಡ್ತಾ ಇರೋಂಥ ನಾರಾಯಣಮ್ಮ ಯಾವುದೇ ಕಾರಣಕ್ಕೂ ವಾಪಸ್ ಬರ್ಕೊಡ್ದು. ಮೊದಲು ಆ ನಾರಾಯಣಮ್ಮ ವಿಷಯ ಬದಿಗಿಡೋಣ. ನಮಗ್ ಬೇಕಾಗಿರೋದು
ಆ ಆಧಾರ ಅದು ನಾರಾಯಣಮ್ಮಗೆ ಸಿಗಬಾರ್ದು. ಅದಕ್ಕೋಸ್ಕರ ಆ ಆಧಾರನ ಮಾಯ ಮಾಡಬೇಕು. ಆಧಾರ ಇದ್ದರೆ ನಾರಾಯಣಮ್ಮ ಇಲ್ಲ ಅಂದರೂ ಬೇರೆ ಯಾರಾದ್ರೂ ಅದನ್ನು ತಗೊಂಬಂದು ದೊಡ್ಡಮ್ಮನಿಗೆ ತೋರಿಸೋ ಅವಕಾಶ ಇದೆ. ಅದಕ್ಕೆ ಆ ಆಧಾರನ ಮಾಯ ಮಾಡಬೇಕು. ಅದು ಹೇಗ್ ಡ್ಯಾಡಿ? ಆ ಏರಿಯಾದಲ್ಲಿ ನಮಗೋಸ್ಕರ ಪ್ರಾಣ ಕೊಡೋರು ತುಂಬ ಜನ ಇದ್ದಾರೆ. ಅವರಲ್ಲೇ ಒಬ್ಬರ ಹತ್ರ ಹೇಳ್ತೀನಿ. ನಾರಾಯಣಮ್ಮ ಮನೆಗೆ ಬರೋದ್ರೊಳಗಡೆ ಆ ಆಧಾರನ ನಾಶ ಮಾಡ್ತೀನಿ. ಯಾವ ಪರಿಸ್ಥಿತಿಲೂ ಅವನ್ನ ಬಿಡಬಾರ್ದು ಕಣ. ಸರಿ ಅಣ್ಣ, ನಾನು ನೋಡ್ಕೋತೀನಿ. ನೀನು ಹೋಗಿ, ನಾನು ಬರ್ತೀನಿ. ಯಜಮಾನ್ರೆ, ನೀವು ನನಗೆ ಕಾಲ್ ಮಾಡಿದ್ದೀರಾ ಅಂದರೆ ಏನೋ ಮುಖ್ಯವಾದ ಕೆಲಸನೇ ಇರುತ್ತೆ. ಹೇಳಿ ಯಜಮಾನ್ರೆ. ಇಲ್ಲಿ ಕೇಳು ಮಲ್ಲಿ, ಒಂದು ಮುಖ್ಯವಾಗಿರೋ ಆಧಾರನ ಕದಿಬೇಕು. ಹೇಳಿ ಯಜಮಾನ್ರೆ, ಏನು ಬೇಕಾದ್ರೂ ಮಾಡ್ತೀನಿ. ಆ ಕಾವೇರಿ ಗೊತ್ತಲ್ವಾ, ನಿಮ್ಮ ಹಳ್ಳಿ ಕಡೆ ಕುಸ್ತಿ ಆಡ್ತಾಳಲ್ವಾ? ಹಾಂ ಗೊತ್ತು ಯಜಮಾನ್ರೆ. ಏನು ಅವಳು ನಿಂತಾಕೊಂಬರ್ಬೇಕಾ? ಇಲ್ಲ ಕಣೋ, ಕಾವೇರಿ ಮನೆಯಲ್ಲಿ ರಾಜವಂಶಕ್ಕೆ ಸಂಬಂಧಪಟ್ಟ ಒಂದು ಆಧಾರ ಇದೆ. ಆ ಆಧಾರನ ಕದಿಬೇಕು. ನಾಳೆ ಬೆಳಿಗ್ಗೆ ಒಳಗಡೆ ನನಗೆ ಸಿಗಬೇಕು. ಆಯಿತು ಯಜಮಾನ್ರೆ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನೀವು ಕೇಳಿರೋ ಆಹಾರ ನಿಮ್ಮ ಕೈಯಲ್ಲಿ ಇಡ್ತೀನಿ ಯಜಮಾನ್ರೆ. ಸರಿ ಕಣೋ. ನಾರಾಯಣಮ್ಮಂಗೆ ಆಧಾರ ಸಿಗಲ್ಲ. ರೈತರಿಗೆ ಸಂಬಂಧಪಟ್ಟ ಹಣ ದೊಡ್ಡಮ್ಮನಿಗೆ ಗೊತ್ತಾಗದೆ ಹೇಗೆ ಕದಿಬೇಕು ಅನ್ನೋದು ಶಂಕು ಪ್ಲಾನ್ ಮಾಡ್ತಾನೆ ಅಂತ ಹೇಳಿದ್ನಲ್ಲ, ಏನಾದರೂ ಹೇಳಿದ್ನ? ಮಾಡದ್ನಂತೆ ಡ್ಯಾಡಿ. ಏನ್ ಪ್ಲಾನ್ ಅದು? ಹೇಳಲಿಲ್ಲ ಮಮ್ಮಿ, ಸಸ್ಪೆನ್ಸ್ ಅಂದ. ಸಸ್ಪೆನ್ಸಾ? ಏಯ್ ಏಯ್ ಏಯ್, ಎದ್ದೇಳೋ. ಏಯ್ ಎದ್ದೇಳ. ಹಸ್ವಾಗ್ತಿದೆ. ಏಯ್ ಮುಚ್ಚು ಬಾಯ್ ಮುಚ್ಚು. ಅಯ್ಯೋ, ಹಸ್ವು. ಏಯ್ ಅಮ್ಮ ಮಯೂರಿ, ನೀನು ಹೋಗಿ ಇವನಿಗೆ ಫುಡ್ ತಗೊಂಬಾ, ಸಾಯ್ತಾನೆ ಅನ್ಸುತ್ತೆ. ಸರಿ ಡ್ಯಾಡಿ. ಬಾಯ್ ಮುಚ್ಚು. ಹಸ್ವು. ಮುಚ್ಚು ಬಾಯ್. ಆ ಯೂಟ್ಯೂಬ್ ಬಫನ್ನ ಯಾವಾಗ ಶಿಫ್ಟ್ ಮಾಡ್ತಾರೋ ಏನೋ. ಅವನಿಗೆ ದಿನ ಊಟ ಬಡ್ಸಕ್ಕಾಗ್ದೆ ಸಾಯ್ತಾ ಇದ್ದೀನಿ. ಕದ್ದು ಮುಚ್ಚಿ ತಗೊಂಡು ಹೋಗ್ಬೇಕು ಅವನ್ಗೆ. ಯಾರಾದ್ರೂ ಏನಾದ್ರೂ ನೋಡ್ಬಿಟ್ರೆ, ಅಯ್ಯೋ ಈಗ ತಾನೇ ಎಲ್ಲರ ಮುಂದೆನೂ ಊಟ ಮಾಡಿದ್ದೀನಿ. ಆ ಕಾವೇರಿ ಏನಾದ್ರೂ ನೋಡ್ಬಿಟ್ರೆ ಊಟ ಯಾರಿಗೆ ಅಂತ ಕೇಳ್ಬಿಡ್ತಾಳೆ. ಯಾರಾದ್ರೂ ನೋಡಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗ್ಬೇಕು. ಹಸ್ವಾಗ್ತಿದ್ಯೋ ಅಮ್ಮ? ಇದೇನಿದು? ಮಯೂರಿ ಅಮ್ಮ ಈಗ ತಾನೇ ಊಟ ಮಾಡಿದ್ರಲ್ಲ, ಮತ್ಯಾರಿಗ ಊಟ ತಗೊಂಡು ಹೋಗ್ತಿದ್ದಾರೆ? ಜಸ್ಟ್ ಮಿಸ್ ಡ್ಯಾಡಿ. ಆ ಕಾವೇರಿಗೆ ಅನುಮಾನ ಬಂತು. ಇವನ್ನ ಇಲ್ಲಿ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಡ್ಯಾಡಿ. ಯಾಕಬೋ, ನನ್ನ ಸೈಜ್ ನೋಡಿ ಚಿಕ್ಕ ಮಗು ಅನ್ಕೊಂಡು ಅವನು ಇವನು ಅಂತಿದ್ಯಾ? ಎಲ್ಲೋಡು, ನನಗಿಂತ 4 ಅಡಿ ಉದ್ದ ಇರೋ ಒಬ್ಳು ಹೆಂಡತಿ ಇದ್ದಾಳೆ.
ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಐ ನಿನಗೆ ಮರ್ಯಾದೆನಾ? ನಾನು ಹೇಳೋ ಮಾತು ಕೇಳು. ಮೊದಲು ಆ ವಿಡಿಯೋನೆಲ್ಲ ಬೇಗ ಡಿಲೀಟ್ ಮಾಡು. ಹಾಗಿದ್ರೆ ನೀನು ಜೀವಂತವಾಗಿ ಉಳಿತೀಯ. ಅಬ್ಬಾ ಅಮ್ಮ. ಏಯ್ ತಿನ್ನು. ನನ್ನ ನೀವೆಲ್ಲ ಏನ್ ದಡ್ಡ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನ್ ನಿಜ ಹೇಳ್ದೆ ಇರೋದಕ್ಕೇನೆ ಇನ್ನು ನಾನು ನಿಮ್ ಮುಂದೆ ಜೀವಂತವಾಗಿರೋದು. ಇವಾಗ ನಾನು ನಿಜ ಹೇಳ್ದೆ ಅಂದ್ಕೋ, ಆ ಕ್ಷಣನೇ ನನ್ನ ಸಾಯಿಸ್ಬಿಡ್ತೀರಾ. ನಂಗೇನು ಇಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ ನಾನು. ಇವ್ರ ತಾನೇ ಅಜ್ಜಿನ ಕೇಳ್ಕೊಂಡ್ ಬಂದಿದ್ದು. ಇವ್ರು ಯಾಕೆ ಇವ್ರನ್ನ ಕಟ್ಟಾಕಿದ್ದಾರೆ? ಅಂದ್ರೆ ಇವ್ರಿಗೆ ಸಂಬಂಧಪಟ್ಟಿರೋ ವಿಷಯ ಅವ್ರ ಹತ್ರ ಇದೆ ಅಂತ ಆಯ್ತು. ತಿನ್ನು. ನೀವ್ ಅವ್ರನ್ನ ಕಟ್ಟಾಕಿ ಏನೋ ಮುಚ್ಚಿಡ್ತಿದ್ದೀರಾ ಅಲ್ವಾ? ಇರಿ, ನಿಮ್ಮ ಈ ವಿಷಯನ ಅಜ್ಜಿ ಹತ್ರ ಹೇಳ್ತೀನಿ. ಕಾವೇರಿ ಬಾಗಿಲು ತೆಗಿ. ಅಯ್ಯೋ, ಡೋರ್ ಲಾಕ್ ಮಾಡಿದ್ದಾಳೆ. ಅತ್ತೆ ಬರ್ತಾ ಇದ್ದಾರೆ. ಇವಾಗ ಏನ್ ಮಾಡುದು? ನಿನ್ ಕತೆ ಮುಗೀತು ಕಣ. ನನಗೆ ಹೊಡಿತ್ಯಾ? ಮುಗೀತು ನಿನ್ ಕತೆ. ಏಯ್ ಬಾಯ್ ಮುಚ್ಚು. ಎಕ್ಸ್ಟ್ರಾ ಮಾತಾಡ್ತೀಯ? ಬಾಯ್ ಮುಚ್ಚು. ನೋಡಿ ಅಜ್ಜಿ, ಶಂಕು, ಅಬ್ಬಾ ದೇವ್ರೆ, ಒಳ್ಳೆ ಟೈಮಿಗೆ ಬಂದೆ ಶಂಕು. ಮೊದಲು ಈ ಕುಳ್ಳನ್ ಕರ್ಕೊಂಡು ಹೋಗು. ಆ ಕಾವೇರಿ ಅಜ್ಜಿನ ಕರ್ಕೊಂಡು ಬರ್ತೀನಿ ಅಂತ ಹೋದ್ಲು. ಬೇಗ ಕರ್ಕೊಂಡು ಹೋಗು. ಸರಿ. ಏಯ್ ನಡಿಯೋ, ಬೇಗ ಕರ್ಕೊಂಡು ಹೋಗು. ನಡಿ. ಆ ಶಂಕು, ಹೊರಗಡೆ ಬಾಗ್ಲ ಹಾಕ್ಬಿಟ್ಟು ಹೋಗು. ಅಜ್ಜಿ ಬರ್ತಿದ್ದ ಹಾಗೆ ಆ ಕಾವೇರಿನ ಫೂಲ್ ಮಾಡ್ಬೇಕು. ಓಕೆ. ಏನತ್ತೆ ಇಲ್ಲಿ ಬಂದಿದ್ದೀರಾ? ಏನ್ ಕಾವೇರಿ ಇದು? ನೀನ್ ಹೇಳ್ದಾಗೆ ಇಲ್ಲೇನು ಇಲ್ವಲ್ಲ? ಏನ್ ಹೇಳ್ದೆ ಕಾವೇರಿ? ಆದ್ರೂ ನೀನ್ ಯಾಕೆ ಇಲ್ಲಿ ಊಟ ಮಾಡ್ತಿದ್ಯಾ? ತಿನ್ಬೇಕನ್ನಿಸ್ತು ದೊಡ್ಡಮ್ಮ. ಯಾಕೆ? ಇಲ್ಲಿ ತಿಂದ್ರೆ ತಪ್ಪ ದೊಡ್ಡಮ್ಮ? ಅಜ್ಜಿ, ನಾನ್ ನಿಮ್ಮ ಹತ್ರ ಹೇಳಿದ್ದೆಲ್ಲ ನಿಜ. ಆದ್ರೆ ಅವನು ಇಲ್ಲೆಲ್ಲೋ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದಂತಾನೆ ಗೊತ್ತಾಗ್ತಿಲ್ಲ.
ಹ ಯಾರನ್ನ ಹುಡುಕ್ತಾ ಇದ್ಯಾ ಕಾವೇರಿ? ಅವನು ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಕಾವೇರಿ. ನಡಿ ಹೋಗೋಣ. ಅಯ್ಯೋ ಇಲ್ಲ ಅಜ್ಜಿ, ಅವ್ರೆಲ್ಲಿದ್ರು? ನಮ್ಮನ್ ಯಾವಾಗ್ಲೂ ವಿಲನ್ ಮಾಡೋದನ್ನ ಬಿಟ್ಟು ಬೇರೆ ಕೆಲ್ಸನೇ ಇಲ್ವಾ ನಿನ್ಗೆ? ನಾವ್ ಏನ್ ಅನ್ಯಾಯ ಮಾಡಿದೀವಿ ಕಾವೇರಿ? ನಮ್ಮೇಲ್ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತೀಯ? ಅತ್ತೆ ನಿನಗೆ ಕೊಟ್ಟಿರೋ ಅಧಿಕಾರದಿಂದನೇ ಅಲ್ವಾ ನೀವ್ ಹೀಗ್ ಮಾಡ್ತಿರೋದು?